ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಕ್ರೈಸ್ತ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ವಿದ್ಯಾ. ಈ ನಮ್ಮ ಕಾರ್ಯಕ್ರಮವು ಪ್ರಶ್ನೆ ಮತ್ತು ಉತ್ತರದ ರೀತಿಯಲ್ಲಿರುತ್ತದೆ. ನಮ್ಮ ವೀಕ್ಷಕರಿಗೆ ಇರಬಹುದಾದ ಪ್ರಾಮುಖ್ಯವಾದ ವಿಷಯದ ಕುರಿತು ನಾವಿಲ್ಲಿ ಚರ್ಚೆ ಮಾಡುತ್ತೇವೆ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವುದೇ ಮಿತಿ ಇರುವುದಿಲ್ಲ. ನಿಮ್ಮ ಪ್ರಶ್ನೆಗಳನ್ನು ದಯವಿಟ್ಟು ನಮಗೆ ಬರೆಯಿರಿ. ನಮ್ಮ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಯಪಡಿಸಿ. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ನಾವು ನಿಜವಾಗಿಯೂ ಪ್ರಯತ್ನ ಪಡುತ್ತೇವೆ. ಈ ನಮ್ಮ ಕಾರ್ಯಕ್ರಮವು ನೀವೆಲ್ಲರಿಗೂ ಉಪಯೋಗವಾಗಲಿ ಎಂದು ನಾವು ಪ್ರಾರ್ಥಿಸಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತೇವೆ. ಇಂದಿನ ನಮ್ಮ ಅತಿಥಿ ಮಿಸ್ಟರ್ ಎನೋಷ್. ಸ್ವಾಗತ ಮಿಸ್ಟರ್ ಎನೋಷ್. ನಮಸ್ಕಾರ. ಈ ಕಾರ್ಯಕ್ರಮನ ವೀಕ್ಷಿಸಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ಈ ಸಂಚಿಕೆಯ ವಿಷಯ ಲೋಕದ ಅಂತ್ಯ ಅಥವಾ ಜಗತ್ತಿನ ಅಂತ್ಯ, ಎಂಡ್ ಆಫ್ ದ ವರ್ಲ್ಡ್ ಅಂತ ನಾವೇನು ಹೇಳ್ತೀವಿ. ಈ ಗಂಭೀರವಾದ ವಿಷಯದ ಕುರಿತು ನಾವು ಚರ್ಚಿಸುತ್ತೇವೆ. ಈ ಲೋಕದ ಅಂತ್ಯ ಬರುವಾಗ ಏನಾಗಬಹುದು, ನಿಜವಾಗಲೂ ಇದಕ್ಕೆ ಅಂತ್ಯವಿದೆಯಾ ಎಂದು ನಾವು ಪ್ರಶ್ನೆ ಮತ್ತು ಉತ್ತರದ ಮೂಲಕ ತಿಳಿದುಕೊಳ್ಳೋಣ. ಈ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದ ದೇವರೇ, ಸ್ವಾಮಿ, ನಾವು ಈ ಲೋಕದ ಅಂತ್ಯ ಅಥವಾ ಜಗತ್ತಿನ ಅಂತ್ಯ ಎಂಬ ವಿಷಯವನ್ನು ನಾವು ಚರ್ಚೆ ಮಾಡುವಾಗ ನಮ್ಮೊಂದಿಗಿದ್ದು ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು. ನಿನ್ನ ನಿಜವಾದ ಚಿತ್ತವೇನು ಈ ಜಗತ್ತಿಗೋಸ್ಕರ ಎಂದು ನಮಗೆ ತಿಳಿಯಪಡಿಸು. ಯೇಸುವಿನ ಹೆಸರಿನಲ್ಲಿ ಆಮೇನ್. ನಿಮ್ಗೆ ಇವಾಗಲೇ ಗೊತ್ತಿದೆ ನಮ್ಮ ಸಂಚಿಕೆಯ ವಿಷಯ ಏನು ಅಂತ. ಈ ಜಗತ್ತು ನಿಜವಾಗಿಯೂ ಅಂತ್ಯ ಕಾಣುತ್ತಾ, ಅಥವಾ ನಾವು ಈ ಪರ್ಪೆಚುವಲ್ ಅಂತ ಏನು ಹೇಳ್ತೀವಿ, ಕೊನೆ ಇಲ್ಲದ ಜಗತ್ತಾ ಇದು? ದೇವರನ್ನು ಹೊರತುಪಡಿಸಿ ಬೇರೆ ಎಲ್ಲದಕ್ಕೂ ಆರಂಭ ಇದೆ ಎಂಬುದಾಗಿ ಹೇಳಬೇಕಾದ್ರೆ ಅಂತ್ಯವೂ ಸಹ ಖಂಡಿತವಾಗಿ ಇರ್ತದೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ದೇವರು ಈ ಲೋಕದ ಅಂತ್ಯದ ವಿಷಯದ ಕುರಿತು ಅನೇಕ ವಿಷಯಗಳನ್ನು ಮಾತನಾಡ್ತಾ ಅಂತಿಮ ಭಾಗಕ್ಕೆ ಬರಬೇಕಾದ್ರೆ ಭೂಮಿ ಆಕಾಶಗಳು ಅಳೆದು ಹೋಗುವು, ಆದರೆ ನನ್ನ ವಾಕ್ಯಗಳು ಎಂದಿಗೂ ಅಳೆದು ಹೋಗುವುದಿಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಇವಾಗ ನಾವು ಕೀರ್ತನೆಗಾರನು ಸಹ 108ನೇ ಕೀರ್ತನೆಯನ್ನು ನಾವು ನೋಡಬೇಕಾದ್ರೆ ಅದರಲ್ಲೂ ಸಹ ಕೆಲವೊಂದು ವಾಕ್ಯಗಳನ್ನು ಆತನ ಹೇಳುವಂಥವನಾಗಿರ್ತಾನೆ. 108 ಅಲ್ಲ, ದಯಮಾಡಿ ಕ್ಷಮಿಸಿ, 102ನೇ ಕೀರ್ತನೆ ಇದರಲ್ಲಿ 25ರಿಂದ 27ನೇ ವಚನ ನಾವು ನೋಡುವುದಾದರೆ, ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದ್ದಿ, ಗಗನಮಂಡಲವು ನಿನ್ನ ಕೈಕೆಲಸವಾಗಿದೆ. ಅವು ನಾಶವಾಗುವು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು, ಉಡುಪಿನಂತೆ ಅವುಗಳನ್ನು ಬದಲಿಸುತ್ತಿ, ಅವು ಮಾರ್ಪಡುವವು. ಅಂದರೆ ಎಲ್ಲದಕ್ಕೂ ಅಂತ್ಯವಿರುವಂಥದ್ದನ್ನು ನಾವು ಕಾಣ್ತೇವೆ. ಈಗ ವಿಜ್ಞಾನಿಗಳನ್ನು ಸಹ ನಾವು ನೋಡಬೇಕಾದ್ರೆ ಒಂದು ನಕ್ಷತ್ರಕ್ಕೆ ಎಷ್ಟು ಆಯುಸ್ಸು, ಯಾವ ಕಲರ್ ಅದು ಹೊಂದಿರ್ತದೆ, ಸಾಯಬೇಕಾದ್ರೆ ಯಾವ ಕಲರನ್ನು ಹೊಂದಿರ್ತದೆ. ಇವಾಗ ನಮ್ಮ ಸೂರ್ಯನಿಗೂ ಸಹ ಅವರು ಇಷ್ಟು ಕಾಲ ಬದುಕಿರತ್ತೆ, ಇಷ್ಟು ಕಾಲ ಆದ ನಂತರ ಹೋಗುತ್ತೆ. ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ಮನುಷ್ಯರು ಈ ಸ್ವಾರ್ಥ ಮನೋಭಾವದಿಂದ ಮಾಡ್ತಿರುವಂಥ ಇಷ್ಟು ಕೆಲಸಗಳಿದೆಯಲ್ಲ, ಯಾವಾಗ ಲೋಕ ಅಂತ್ಯ ಕಾಣುತ್ತೆ ನಮಗೆ ಗೊತ್ತೇ ಇಲ್ಲ. ಆದರೆ ಲೋಕದ ಅಂತ್ಯ ಖಂಡಿತವಾಗಿ ಇದೆ. ನಾವು ಏಷ್ಯಾನ ಗ್ರಂಥ 51ನೇ ಅಧ್ಯಾಯ 6ನೇ ವಚನದಲ್ಲೂ ಸಹ ಈ ರೀತಿಯಾದಂಥ ವಾಕ್ಯಗಳನ್ನು ನಾವು ಕಾಣ್ತೇವೆ. ಅಲ್ಲಿಗೆ ಲೋಕದ ಅಂತ್ಯ ಇದೆ. ಈ ಲೋಕದ ಅಂತ್ಯ ಆಗೋಕೆ ಯಾವುದಾದ್ರೂ ಪ್ರವಾಹ ಆಗುತ್ತಾ? ನಮಗೆ ಸತ್ಯವೇದದ ಪ್ರಕಾರ ನೋಡಬೇಕಾದ್ರೆ ಆದಿ ಕಾಲದಲ್ಲಿ
ಪ್ರವಾಹ ಆದಂಥದ್ದನ್ನು ನಾವು ಕಾಣ್ತೇವೆ. ಅದಕ್ಕೆ ಕೇಳಿದೆ, ಹೌದಾ? ಮತ್ತೆ ಹಂಗೆ ಸೊ ಆಗುತ್ತಾ? ಅಲ್ಲಿಗೆ ಆ ಪ್ರವಾಹವನ್ನು ನಾವು ನೋಡಿದಾಗ ಎಲ್ಲ ಚಲಿಸುವಂಥ ಪ್ರತಿಯೊಂದೊಂದು ಜೀವಿಗಳು ಅದರಲ್ಲಿ ನಾಶವಾದಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಅಲ್ಲಿ ದೇವರು ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾನೆ. ನಮಗೆ ಈ ಕಾಲದಲ್ಲೆಲ್ಲ ಒಂದು ಸ್ವಲ್ಪ ಮಳೆ ಬಂದು ಒಂದು ಸ್ವಲ್ಪ ಬಿಸಿಲು ಬಂದಾಕ್ಷಣ ಭಯಂಕರ ಖುಷಿಯಾಗುತ್ತೆ. ಕಾರಣ ಏನಕ್ಕೆ ರೇನ್ಬೋ ಅಲ್ಲ, ಆ ಒಂದು ಕಾಮನ ಬಿಲ್ಲು ಬರುವಂಥದ್ದು ಅಥವಾ ಮುಗಿಲು ಬಿಲ್ಲು ಬರುವಂಥದ್ದು ನಮಗೆ ಬಹಳ ಸಂತೋಷವನ್ನು ತರುವಂಥದ್ದಾಗಿರ್ತದೆ. ದೇವರು ಈ ಒಂದು ಒಡಂಬಡಿಕೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ಕೊಳ್ತೇವೆ. 9ನೇ ಅಧ್ಯಾಯ ಈ 14-15ನೇ ವಚನವನ್ನು ನಾವು ನೋಡಬೇಕಾದ್ರೆ, ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ 13ನೇ ವಚನ, ಗುರುತಾಗಿರುವುದು ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು. ಆಗ ನಾನು ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲ ಭೂಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ. ಅಲ್ಲಿಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಒಂದು ಬಾರಿ ಪ್ರವಾಹ ಆಯಿತು, ನೋಹನೊಟ್ಟಿಗೆ ತನ್ನ ಕುಟುಂಬದವರು ಕಾಪಾಡಲ್ಪಡ್ತಾರೆ, ಹಾಗೂ ಜೊತೆಯಾಗಿ ಬಂದಂಥ ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಕಾಪಾಡಲ್ಪಡ್ತವೆ. ಅದನ್ನು ಬಿಟ್ಟು ಬೇರೆ ಎಲ್ಲರೂ ಸಹ ನಾಶವಾದರು ಎಂಬುದಾಗಿ ವಾಕ್ಯವು ನಮಗೆ ತಿಳಿಸ್ತದೆ. ಅದೇ ರೀತಿಯಲ್ಲಿ ಆದಂತಹ ಪ್ರವಾಹವು ಪುನಃ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕೆ ಆ ಮುಗಿಲು ಬಿಲ್ಲು ನಮಗೆ ಸಂಕೇತದ ರೂಪದಲ್ಲಿ ಅಥವಾ ಗುರುತಾಗಿ ಬಂದಿರುವಂಥದ್ದನ್ನು ನಾವು ಕಾಣುವಂಥವರಾಗಿರ್ತೇವೆ. ಪ್ರವಾಹ ಆಗುತ್ತೆ, ಆದರೆ ಅದು ಇಡೀ ಜಗತ್ತನ್ನೇ ನಾಶ ಮಾಡುವ ಪ್ರವಾಹ ಆಗೋಲ್ಲ. ಆ ರೀತಿಯಲ್ಲಿ ಕರೆಕ್ಟ್. ಸರಿ, ಇವಾಗ ಆಗುತ್ತೆ ಅಂತ ಗೊತ್ತು, ಯಾವಾಗ ಆಗ್ಬೋದು? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಆಳವಾಗಿ ಇದನ್ನು ನೋಡಬೇಕಾಗಿದೆ. ನೋಡಿ, ಅನೇಕ ಬಾರಿ ನಮ್ಮ ಸುತ್ತಮುತ್ತಲ ಆಗ್ತಿರುವಂಥ ಈ ವಾತಾವರಣದ ವೈಪರೀತ್ಯಗಳನ್ನು ನೋಡಬೇಕಾದ್ರೆ ನಾವೇ ಈ ಪರಿಣಾಮಗಳನ್ನು ನಮ್ಮ ಮೇಲೆ ತಂದುಕೊಂಡಿರುವಂತಹ ಬಹಳ ಗಂಭೀರವಾದಂತಹ ಒಂದು ಪರಿಣಾಮಗಳು. ಅಂದರೆ ನಾವುಗಳೇ ಇದನ್ನು ಮಾಡ್ಕೊಂಡಿದ್ದೇವೆ. ಆದರೆ ಇಡೀ ಜಗತ್ತಿನಾದ್ಯಂತ ಯಾವಾಗ ಬರ್ತದೆ ಅನ್ನುವುದಕ್ಕೆ ನಿರ್ದಿಷ್ಟವಾದಂಥ ಉತ್ತರ ಇವತ್ತಾಗತ್ತೆ, ನಾಳೆ ಆಗತ್ತೆ ಅನ್ನುವಂಥ ಉತ್ತರ ಇಲ್ಲ. ಎಲ್ಲೋ ಒಂದೆಡೆ ನಮಗೆ ಪ್ರತಿದಿನ ಹೊಸದಾಗಿ ನೋಡಬೇಕಾದರೆ ದೇವರು ನಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾನಾ ಅನ್ನುವಂಥ ದೃಷ್ಟಿಯಲ್ಲಿ ಈ ಉತ್ತರವನ್ನು ನಾವು ಕಂಡುಕೊಳ್ಬೇಕಾಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳಬೇಕಾದ್ರೆ, ಪೇತ್ರನು ಬರೆಯುವಂಥ ತನ್ನ 2ನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 8ನೇ ಹಾಗೂ 9ನೇ ವಚನ ಬಹಳ ಉತ್ತಮವಾಗಿ ಆತನು ಹೇಳ್ತಾನೆ, ದೇವರು ಯಾವ ರೀತಿಯಲ್ಲಿ ನಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ ಅಂತ. ಈ 8-9 ವಚನಗಳನ್ನು ನೋಡಬೇಕಾದ್ರೆ, ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೆ ಎಂಬುದನ್ನು ಮಾತ್ರ ಮರೆಯಬೇಡಿರಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ. ಅಂದರೆ ಏನು? ಎಲ್ಲರೂ ಸಹ ಆತನೆಡೆಗೆ ಹೋಗಬೇಕು, ನಾಶ ಆಗಬಾರ್ದು. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿಯುಳ್ಳವನಾಗಿದ್ದಾನೆ. ಸೊ ಅಲ್ಲಿಗೆ ಲೋಕದಾದ್ಯಂತ ಅಂದರೆ ಲೋಕದ ಅಂತ್ಯವನ್ನು ನೋಡಬೇಕಾದ್ರೆ ಇನ್ನೂ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡ್ತಾಯಿದ್ದೀನಾ, ಎಲ್ಲೋ ಒಂದು ಕಡೆ ನಾನು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾ? ಅದಕ್ಕೋಸ್ಕರ ದೇವರು ಬಹಳ ಪೇಷಂಟಾಗಿ ದೀರ್ಘಶಾಂತ ಉಳ್ಳವನಾಗಿ ನಮಗೋಸ್ಕರ ಕಾಯ್ತಾ ಇದ್ದಾನೆ ಅನ್ನುವಂತಹ ಒಂದು ಚಿತ್ರಣವನ್ನು ನಾವಿಲ್ಲಿ ಕಾಣ್ತೇವೆ. ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಇದು ದೇವರ ಕೃಪೆಯ ಕಾಲ ಅಂತ ಹೌದು. ಎಲ್ಲಾದರೂ ಹೇಗಾದರೂ ಮಾಡಿ ನೀನು ನನ್ನ ಕಡೆ ತಿರ್ಕೊಡಪ್ಪ ಸಾಕು ಅಷ್ಟೇ ಅನ್ನುವಂಥದ್ದು ದೇವರ ಆಶೆ. ಇವಾಗ ಪ್ರವಾಹದಿಂದ ಜಗತ್ತು ಅಂತ್ಯಗೊಳ್ಳಲ್ಲ ಅಂತ ಹೇಳ್ತೀವಿ, ಹಾಗಾದ್ರೆ ಹೇಗಾಗ್ಬೋದು? ಅದ್ರ ಬಗ್ಗೆ ಏನಾದರೂ ಸೂಚನೆ ಇದೆಯಾ? ಹೌದು. ಇವಾಗ ನಾವು ಓದಂಥ ವಾಕ್ಯನೇ ನಾವು ಹಿಂದೆ ಮುಂದೆ ವಾಕ್ಯಗಳನ್ನು ನಾವು ಕೆಲವೊಂದು ನೋಡಿಕೊಂಡ್ರೆ, ಇವಾಗ ನೋಡಿ ಅದೇ ಅಧ್ಯಾಯದ 7ನೇ ವಚನ ನಾವು ನೋಡಿಕೊಂಡ್ರೆ, ಆದರೆ ಈಗಿರುವಂಥ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ಸೊ ದೇರ್ ಇಸ್ ಅನ್ ಇಂಡಿಕೇಶನ್, ಬೆಂಕಿಯ ಮೂಲಕ ಆಗ್ಬೋದೇನೋ. ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಏನಂತೆ? ಭಕ್ತಿಹೀನರ
ಶಿಕ್ಷಾವಿಧಿಯು ಅಂದರೆ ದೇವರನ್ನು ನಂಬಿಲ್ಲದೆ ಇರುವಂಥವರಿಗೆ. ಅದೇ ರೀತಿಯಲ್ಲಿ ನಾವು 11-12 ವಚನಗಳನ್ನು ನೋಡಿಕೊಳ್ಳಬೇಕಾದರೂ ಸಹ ಈ ವಾಕ್ಯ ಹೀಗೆ ಹೇಳುತ್ತೆ, ಇದೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವುವು. ಸೊ ಅಲ್ಲಿಗೆ ಪ್ರವಾಹ ಇಲ್ಲದೆ ಹೋದರೂ ಈ ರೀತಿಯಾಗಿ ಆದರೂ ಲೋಕದ ಅಂತ್ಯ ಆಗಬಹುದು, ಆಗತ್ತೆ ಅನ್ನುವಂಥದ್ದು ಈ ವಾಕ್ಯ ನಮಗೆ ತಿಳಿಸ್ತಾ ಇದೆ ಬೆಂಕಿಯ ಮೂಲಕ. ಹೌದು. ಆದರೆ ದೇವರು ತಾನೇ ಸೃಷ್ಟಿಸಿದ ಒಂದು ಜಗತ್ತಿದು ಅಲ್ವಾ, ಮತ್ತೆ ದೇವರು ಯಾಕೆ ನಾಶ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ? ನೋಡಿ, ದೇವರು ನಮ್ಮನ್ನು ನಿರ್ಮಿಸಿದಾಗ ತನ್ನೊಂದಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕು ಎಂಬುದಾಗಿ ಆತ ನಿರ್ಮಿಸಿದ. ಅಂದರೆ ಈ ಲೋಕವು ಅದರೊಟ್ಟಿಗೆ ನಾವು ಸಹ ಪರಿಶುದ್ಧರಾಗಿರಬೇಕೆಂದು ನಮ್ಮನ್ನು ನಿರ್ಮಿಸಿದ. ಆದಿಕಾಲದಲ್ಲಿ ಏನಾಗುತ್ತೆ, ನಮ್ಮ ಮೂಲ ಪಿತೃರು ಅಂದರೆ ಆದಾಮ ಹವ್ವಳು ಏನು ಮಾಡ್ತಾರೆ, ಪಾಪವನ್ನು ಮಾಡಿ ಆ ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಳ್ತಾರೆ. ಸೊ ಅಲ್ಲಿಗೆ ಅವ್ರನ್ನ ಏನು ಮಾಡ್ತಾರೆ, ಏದೇನ್ ತೋಟದಿಂದ ಹೊರಗಿಟ್ಟು ಆ ಏದೇನ್ ತೋಟವನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಆಗ ಆದಾಮ ಹವ್ವಳಿಗೆ ದೇವರು ಹೇಗೆ ಶಾಪವನ್ನು ಕೊಟ್ಟರು ಅದೇ ರೀತಿಯಲ್ಲಿ ಭೂಮಿಯೂ ಸಹ ಶಪಿಸಲ್ಪಡ್ತದೆ. ಸೊ ನಾವು ಹೇಳಬೇಕಾದ್ರೆ ವಿ ಲಿವ್ ಇನ್ ಅ ಬ್ರೋಕನ್ ವರ್ಲ್ಡ್. ನಾವು ಒಂದು ರೀತಿಯಲ್ಲಿ ಒಡೆದು ಹೋಗಿರುವಂತಹ ಜಗತ್ತಿನಲ್ಲಿ ಶಾಪಗ್ರಸ್ತವಾದಂಥ, ಯಾಕೆ ಎಂಬುದಾಗಿ ಹೇಳುವಾಗ ನನ್ನ ಅವಿದ್ಯತ್ವದ ಮೂಲಕ ನಾವು ಮಾತು ಕೇಳದೇ ಇರುವ ಕಾರಣದಿಂದ ಇದಾಗಿರುವಂಥದ್ದು. ಸೊ ಅಲ್ಲಿಗೆ ದೇವರು ಸ್ವಲ್ಪ ಆ ಒಂದು ಅಧ್ಯಾಯಗಳನ್ನು ಮುಗಿದ ನಂತರ, ನಾವು 6ನೇ ಅಧ್ಯಾಯ ಈಗ ತಾನೇ ನಾವು ಚರ್ಚಿಸಿದ ಹಾಗೆ, ನೋಹನ ಕಾಲದಲ್ಲಿ ಆ ಪ್ರಳಯವನ್ನು ಉಂಟು ಮಾಡಿದ್ದಕ್ಕೆ ಕಾರಣ ಏನಂದರೆ, ನಾನು ಯಾಕಾದರೂ ಇವ್ರನ್ನ ಸೃಷ್ಟಿ ಮಾಡಿದೆ ಅಂತ ದೇವರೇನೆ ದುಃಖ ಪಡುವಂಥದ್ದನ್ನು ನಾವು ಕಾಣ್ತೇವೆ 6ನೇ ಅಧ್ಯಾಯದಲ್ಲಿ. ಸೊ ಅಲ್ಲಿಗೆ ಪಾಪದಿಂದ ಲೋಕವನ್ನು ಬಿಡಿಸಬೇಕು. ನೋಹನ ಕುಟುಂಬ ನೀತಿವಂತ ಕುಟುಂಬವಾಗಿತ್ತು, ದ ರೈಚಸ್ ಫ್ಯಾಮಿಲಿ, ಅಥವಾ ಆತನು ನೀತಿವಂತ ಮನುಷ್ಯನಾಗಿದ್ದನು, ಹಾಗಾಗಿ ಆತನ ಕುಟುಂಬ ಉಳಿಯಲ್ಪಡ್ತದೆ. ಸೊ ಅಲ್ಲಿಗೆ ಈ ಲೋಕ ಯಾಕೆ ನಾಶನ ಆಗತ್ತೆ ಎಂಬುದಾಗಿ ಹೇಳಬೇಕಾದ್ರೆ, ಪಾಪದಿಂದ ಬೇರ್ಪಡಿಸುವಂತಹ ಕಾರಣಕ್ಕೆ ನಾಶವಾಗಬಹುದು ಅನ್ನುವಂತಹ ಒಂದು ಚಿತ್ರಣ. ಓಕೆ, ನಮ್ಮ ವೀಕ್ಷಕರಿಂದ ಕೆಲವು ಪ್ರಶ್ನೆಗಳಿದೆ. ಇದು ಜಗತ್ತಿನ ಅಂತ್ಯದ ಕುರಿತಾಗಿದೆ. ವೀಕ್ಷಕರಿಂದ ಮೊದಲನೇ ಪ್ರಶ್ನೆ, ನಾನು ಪುನರ್ಜನ್ಮವನ್ನು ನಂಬುತ್ತೇನೆ, ನನ್ನ ನಂಬಿಕೆ ತಪ್ಪಾಗಿದೆಯಾ? ದೇರ್ ಇಸ್ ನೋ ಸೆಕೆಂಡ್ ಚಾನ್ಸ್, ಎರಡನೆಯ ಅವಕಾಶ ಇಲ್ಲ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ ಹೇಳುತ್ತೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಅಲ್ಲಿಗೆ ನನ್ನ ದೇಹ ತೀರಿ ಹೋದ ನಂತರ, ನಾನು ಸತ್ತು ಹೋದ ನಂತರ ನಾನು ಮತ್ತೊಬ್ಬರ ದೇಹದಲ್ಲಿ ಅಥವಾ ಮತ್ತೊಂದು ಬೇರೆ ಜೀವಿಯಾಗಿ ಬರುವಂಥದ್ದು, ಈ ರೀತಿಯಾದಂತಹ ಒಂದು ಅರ್ಥೈಸುವಿಕೆಗೆ ಸತ್ಯವೇದದಲ್ಲಿ ಅವಕಾಶವಿಲ್ಲ. ಸತ್ಯವೇದದ ಪ್ರಕಾರ ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪೆ. ಇದರ ಮಧ್ಯದಲ್ಲಿ ನಾನು ಇನ್ನೊಂದು ಕಡೆ ಇರ್ತೀನಿ, ಅಲ್ಲೊಂದಿರ್ತೇನೆ, ಆ ರೀತಿಯಾದಂಥ ಒಂದು ಅವಕಾಶಗಳು ಇಲ್ಲ. ಪುನರ್ಜನ್ಮ ಇಲ್ಲ. ಹೌದು, ಪುನರ್ಜನ್ಮ ಇಲ್ಲ. ಮುಂದಿನ ಪ್ರಶ್ನೆ, ಜಾಸ್ಮಿನ್ ಅವರು ಬರೆದಿರ್ತಾರೆ, ಮರಣದ ಸಮಯದಲ್ಲಿ ಏನಾಗುತ್ತದೆ? ಸಾಮಾನ್ಯವಾಗಿ ನಾವು ಕ್ರೈಸ್ತ ವಿಶ್ವಾಸದಲ್ಲಿ ನಾವು ಯಾರನ್ನಾದರೂ ಈ ಭೂಸ್ಥಾಪನಾ ಕಾರ್ಯದಲ್ಲಿ ನಾವು ಮಾಡಬೇಕಾದ್ರೆ ಧೂಳಿಗೆ ಧೂಳು, ಮಣ್ಣಿಗೆ ಮಣ್ಣು, ಬೂದಿಗೆ ಬೂದಿ, ಇದನ್ನು ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಸೊ ಅಲ್ಲಿಗೆ ನಮ್ಮ ದೇಹವು ಧೂಳಿಗೆ ಧೂಳು, ಬೂದಿಗೆ ಬೂದಿ, ಮಣ್ಣಿಗೆ ಮಣ್ಣು ಆಗುವಂಥದ್ದನ್ನು ನಾವು ಕಾಣ್ತೇವೆ. ಈ ಮರಣದ ಸ್ಥಿತಿಯಲ್ಲಿ ನಮ್ಮ ಆತ್ಮವು ಬೇರ್ಪಡುವಂಥದ್ದನ್ನು ನಾವು ಕಾಣ್ತೇವೆ. ಈ ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ, ಭೋಗಪುರುಷನು ಮತ್ತು ಲಾಜರನ ಕಥೆ ಎಂಬುದಾಗಿ ನೋಡಬೇಕಾದ್ರೆ, ಅವರು ತೀರಿ ಹೋದ ನಂತರ, ಅಂದರೆ ಇಬ್ಬರೂ ಸಹ ಸಾಯ್ತಾರೆ. ಸತ್ತು ಹೋದ ನಂತರ ಒಬ್ಬನು ಎಲ್ಲಿ ಹೋಗ್ತಾನೆ? ಅಬ್ರಾಹ್ಮನ ಎದೆಗೆ ಒರಗಿಸಲ್ಪಡ್ತಾನೆ, ಅಂದರೆ ದೇವರಿರುವಂಥ ಸ್ಥಳದಲ್ಲಿ. ಇನ್ನೊಬ್ಬನು ನಲ್ಲಾಟಕ್ಕೆ ಹೋಗುವಂಥದ್ದು ನಾವು ಕಾಣ್ತೇವೆ. ಅಲ್ಲಿಗೆ ಇಲ್ಲಿ ಮುಖ್ಯವಾದಂತಹ ಒಂದು ಪ್ರಶ್ನೆ ಏನು ಅಂದರೆ, ಸತ್ತಾಗ ಏನಾಗ್ತದೆ? ದೇವರನ್ನು ನಂಬಿದೆಯಾ? ಯೇಸು ಸ್ವಾಮಿಯನ್ನು ನಂಬಿದ್ದೀರಾ? ನಿಮಗೆ ಪರಲೋಕದ ಸೌಭಾಗ್ಯ ಉಂಟು.
ಯೇಸು ಸ್ವಾಮಿಯನ್ನು ನಂಬಿಲ್ಲವಾ? ಯೇಸು ಸ್ವಾಮಿಯೊಂದಿಗೆ ಅನ್ಯೋನ್ಯತೆಯಲ್ಲಿ ಇಲ್ಲವಾ? ನರಳಾಟುವಿಕೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ಯೇಸು ಸ್ವಾಮಿ ಕ್ಷಮಾಪಣೆ ಹೊಂದಿಲ್ಲ ಅಂದರೆ ದೇವರೊಂದಿಗೆ ಇರುವುದು ಕಷ್ಟ, ಅಸಾಧ್ಯ, ಆಗದೇ ಇಲ್ಲ. ಮುಂದಿನ ಪ್ರಶ್ನೆ, ಅಮ್ಮು ಬರೆದಿರ್ತಾರೆ, ಅಂತಿಮ ತೀರ್ಪು ಇರುತ್ತದೆಯೇ? ಇಲ್ಲಿ ನಾನು ಅನೇಕ ವಾಕ್ಯಗಳು ಈ ಒಂದು ಅಂತಿಮ ತೀರ್ಪು ಅಂದರೆ ಫೈನಲ್ ಜಡ್ಜ್ಮೆಂಟ್ ಎಂಬುದಾಗಿ ಹೇಳ್ತೀವಲ್ಲ, ಇದ್ರ ಬಗ್ಗೆ ಬರೆಯಲ್ಪಟ್ಟಿದೆ. ನಾನು ಮುಂಚೆ ಹೇಳಿದ ವಾಕ್ಯ ಇಬ್ರಿಯರ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ, ಒಂದೇ ಸಾರಿ ಸಾಯುವುದು, ಆಮೇಲೆ ಏನಂತೆ ನ್ಯಾಯ ತೀರ್ಪು. ಅದೇ ರೀತಿಯಲ್ಲಿ ನಾವು ಪ್ರಕಟಣೆಯ ಗ್ರಂಥವನ್ನು ನೋಡಬೇಕಾದ್ರೆ ಅನೇಕರಿಗೆ ಈ ಒಂದು ಪುಸ್ತಕನ ಓದಲಿಕ್ಕೆ ಭಯಂಕರ ಭಯ. ಅಯ್ಯೋಯ್ಯೋ, ಸತ್ತಾದ್ಮೇಲೆ ಏನಾಗತ್ತಪ್ಪ, ತುಂಬ ಭಯಂಕರವಾಗಿದೆ. ಆದರೆ ಇದನ್ನು ನಾವು ತಡೆಯೋದಕ್ಕೆ ಆಗೋದಿಲ್ಲ. ಸೊ ಅಲ್ಲಿಗೆ ಈ 20ನೇ ಅಧ್ಯಾಯ 14-15ನೇ ವಚನವನ್ನು ನೋಡಬೇಕಾದ್ರೆ, ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು, ಆ ಬೆಂಕಿಯ ಕೆರೆಯ 2ನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಅಂದರೆ ಈ ಜೀವಬಾಧ್ಯರ ಪಟ್ಟಿ ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯವೆಲ್ಲವೂ ಅದರ ಕುರಿತೆ ಮಾತನಾಡುವಂಥದ್ದು. 11ನೇ ವಚನದಿಂದನೇ ನಾವು ನೋಡ್ಕೊಳ್ಬೇಕಾದ್ರೆ, ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮ್ಯಾಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗೆ ಆದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು, ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಇದರಲ್ಲೆಲ್ಲವೂ ಸಹ ನಾವು ನೋಡುವಂಥದ್ದಷ್ಟೇ, ನ್ಯಾಯ ತೀರ್ಪು ಖಂಡಿತ. ನಾವು ಪ್ರಸಂಗಿ ಪುಸ್ತಕದಲ್ಲೂ ಸಹ ನಾವು ಇದನ್ನೇ ಓದ್ತೇವೆ. ನಿನಗೆ ಮನಸ್ಸು ಬಂದ ಹಾಗೆ ನೀನು ಮಾಡು. 11ನೇ ಅಧ್ಯಾಯ ಕಡೆಯ ಭಾಗದಲ್ಲಿ ಓದ್ಬೇಕಾರೆ, ನಿನಗೆ ಮಾಡುವುದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ, ಆದರೆ ನೀನು ಮಾಡುವಂಥ ಎಲ್ಲ ಕಾರ್ಯಕ್ಕೂ ಒಂದಲ್ಲ ಒಂದು ದಿನ ಲೆಕ್ಕ ಕೊಡಲೇಬೇಕು. ಈ ನ್ಯಾಯ ತೀರ್ಪು ಇದೆಯಲ್ಲ, ಆ ನ್ಯಾಯ ತೀರ್ಪು ಖಂಡಿತವಾಗಿ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಓಕೆ, ಮುಂದಿನ ಪ್ರಶ್ನೆ, ರೋಸಿ ಬರೆದಿರ್ತಾರೆ, ನಮ್ಮ ದೇಹಗಳು ಪುನರುತ್ಥಾನಗೊಳ್ಳುತ್ತದೆ ಎಂದು ಯಾರೋ ಹೇಳಿದರು, ಅದು ನಿಜವೇ? ನಮ್ಮ ದೇಹಗಳು ಖಂಡಿತವಾಗಿ ಪುನರುತ್ಥಾನ ಹೊಂದುವಂಥದ್ದನ್ನು ನಮಗೆ ದೇವರ ವಾಕ್ಯದಲ್ಲೇ ಸಿಗುವಂಥದ್ದಾಗಿರ್ತದೆ. ನಾವು ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 28-29ನೇ ವಚನವನ್ನು ನಾವು ನೋಡಿಕೊಳ್ಳಬೇಕಾದ್ರೆ, 5ನೇ ಅಧ್ಯಾಯ 28-29ನೇ ವಚನ, ಅದಕ್ಕೆ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಅಂದರೆ ಪುನರುತ್ಥಾನ ಖಂಡಿತವಾಗಿ ಆಗುತ್ತೆ. ನಮ್ಮ ದೇಹಗಳಿಗೆ ಪುನರುತ್ಥಾನ ಆಗುವಂಥದ್ದನ್ನು ಈ ವಾಕ್ಯವು ಬರೆಯಲ್ಪಟ್ಟಿದೆ. ಥೆಸಲೋನಿಕ ಪತ್ರಿಕೆಯಲ್ಲೂ ಸಹ ನಾವು ಇದನ್ನೇ ಕಾಣುವಂಥವರಾಗಿರ್ತೇವೆ. ನಮ್ಮ ದೇಹಗಳಿಗೆ ಪುನರುತ್ಥಾನ ಉಂಟು ಅನ್ನುವಂತಹ ಸಂಗತಿ. ಸರಿ, ನೀವು ಇವಾಗ ಹೇಳ್ದಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳನ್ನು ಉತ್ತರ ಮಾಡಿದ್ದೀರಾ. ನನಗೆ ತುಂಬ ಜನ ಕೇಳಿರೋದು ಒಂದು ಪ್ರಶ್ನೆ, ನಿಜವಾಗ್ಲೂ ದೇವರು ಪ್ರೀತಿ ಸ್ವರೂಪನೋ ಅಂದರೆ ಯಾಕೆ ಒಬ್ಬರನ್ನ ನಾಶ ಮಾಡಲು ಇಚ್ಛಿಸುತ್ತಾನೆ, ಅಥವಾ ನರಕಕ್ಕೆ ಕಳ್ಸೋಕ್ಕೆ ಹೆಂಗಾಗುತ್ತೆ ಒಂದು ಪ್ರೀತಿ ಸ್ವರೂಪ ದೇವರಿಗೆ ಅಂತ ಕೇಳ್ತಾನೆ ಇರ್ತಾರೆ. ಅಂಥ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸ್ಬೋದು? ಅನೇಕ ಬಾರಿ ದೇವರ ಒಂದು ಚಿತ್ರಣವನ್ನು ಕೊಟ್ಟು ನಾವು ಅಲ್ಲೇ ಮುಗಿಸ್ತೇವೆ. ದೇವರು ಪ್ರೀತಿ ಸ್ವರೂಪಿ, ಆತನು ದೀರ್ಘಶಾಂತನೂ ಸಹ ಹೌದು. ನಾವು ಈ ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯ 8-9ನೇ ವಚನದಲ್ಲಿ ನೋಡಬೇಕಾದ್ರೆ, ಆತನಿಗೆ ಒಬ್ಬನಾದರೂ ನಾಶವಾಗುವಲ್ಲಿ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ಇವರು ನನ್ನ ಕಡೆ ತಿರುಗಿಕೊಳ್ತಾರಾ ಅನ್ನುವಂತಹ ಆಲೋಚನೆ ಇದ್ದೇ ಇರುತ್ತೆ. ಬಟ್ ನಾವು ಮಾಡುವಂಥ ಆಯ್ಕೆ ಇದೆಯಲ್ಲ, ಅದು ನಾಶನಕ್ಕೆ ನಡೆಸುವಂಥದ್ದಾಗಿರ್ತದೆ. ದೇವರು ನಾಶ ಮಾಡುವುದಕ್ಕಿಂತ ನಮ್ಮನ್ನು ನಾವು ನಾಶನದ ಹಾದಿಗೆ ಹೋಗುವಂಥದ್ದಿದೆಯಲ್ಲ, ಅದು ಹೆಚ್ಚಿನ ಪರಿಸ್ಥಿತಿಗಳಲ್ಲಿ ಆಗುವಂಥದ್ದು. ನಾವೇನು ಹೇಳ್ತೇವೆ, ದೇವರು ಹೇಳ್ತಾರೆ ನೀನು ಹೀಗಿರಬೇಕು, ಇದನ್ನು ಮಾಡಬೇಕು, ಈ ರೀತಿಯಲ್ಲಿ ನಡ್ಕೊಳ್ಬೇಕಪ್ಪ, ನನಗಿಷ್ಟ ಇಲ್ಲ, ನನಗೆ ಆ ಥರ ಇರೋಕ್ಕೆ ಇಷ್ಟ ಇಲ್ಲ. ನಾವೇ ಅನೇಕ ಬಾರಿ ಆ ಚಾಯ್ಸನ್ನು ಮಾಡ್ತೇವೆ. ಅದು ಏನು ಉದ್ದೇಶಪೂರ್ವಕವಾಗಿಯೇ ಮಾಡ್ತೇವೆ. ತಿಳಿದಾಗ್ಯೂ ಸಹ ನಾವು ಆ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಮಗೆ ಕಟ್ಟಿಟ್ಟ ಬುತ್ತಿ ಏನು ನಾಶನವಾಗುತ್ತೆ. ಇಲ್ಲಿ ಪ್ರಾಬ್ಲಮ್ಮು
ನರಕದಲ್ಲಿರುವಂಥ ಬೆಂಕಿಯ ಕುರಿತಲ್ಲ, ದೇವರಿಂದ ಬೇರ್ಪಡ್ತೇವಲ್ಲ. ಈಗ ಆದಾಮ ಅವಳಿಗೆ ಏದೇನ್ ತೋಟದಿಂದ ಹೊರಗೆ ಹಾಕಿದ ಮಾತ್ರಕ್ಕೆ ಅವರು ಸಾಯಲಿಲ್ಲ, ಸತ್ತೋಗ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ಅವರು ದೇವರ ನಿತ್ಯವಾದಂಥ ಅನ್ಯೋನ್ಯತೆಯಿಂದ ಹೊರಗಡೆ ಬಂದ್ರಲ್ಲ, ಅದಕ್ಕಿಂತ ಕಠೋರವಾದಂಥ ಸಂಗತಿ ಮತ್ತೊಂದಿಲ್ಲ. ಸೊ ಅಲ್ಲಿಗೆ ಇಲ್ಲಿ ದೇವರು ಪ್ರೀತಿ ಸ್ವರೂಪಿ ಹೌದು, ಒಬ್ಬನಾದರೂ ನಾಶವಾಗುವಲ್ಲಿ ಆತನಿಗೆ ಇಷ್ಟ ಇಲ್ಲ, ಮನಸ್ಸಿಲ್ಲ. ಎಲ್ಲರೂ ಸಹ ದೇವರ ಕಡೆಗೆ ತಿರುಗಬೇಕೆಂಬುದಾಗಿ ಆತನು ದೀರ್ಘಶಾಂತ ಉಳ್ಳವನಾಗಿದ್ದಾನೆ. ನಾವು ಮಾಡುವಂಥ ಆಯ್ಕೆ ಇದೆಯಲ್ಲ, ಅದು ನಮ್ಮನ್ನು ನಾಶದ ಎಡೆಗೆ ನಡೆಸುವಂಥದ್ದು ಆಗಿರ್ತದೆ. ಗಾಡ್ ಎಷ್ಟು ಲವಿಂಗೋ ಅಷ್ಟೇ ಒಂದು ಜಸ್ಟ್ ಗಾಡ್ ಆಗಿರ್ಬೇಕು, ಜಸ್ಟಿಸ್ ಆಗಲೇಬೇಕು. ಯಾಕಂದರೆ ಆತನಿಗೆ ಪಾಪ ಅಂದರೆ ಇಷ್ಟ ಇಲ್ಲ, ಪಾಪಿಗಳು ತುಂಬ ಇಷ್ಟ, ಜನರನ್ನ ಇಷ್ಟಪಡ್ತಾನೆ. ಅದರಲ್ಲಿರುವಂಥ ಪಾಪ ಸ್ವಭಾವವನ್ನು ಆತನು ನಿರಾಕರಿಸುವಂಥದ್ದನ್ನು, ಅಂದರೆ ಆತನು ಅದನ್ನು ಹೇಟ್ ಮಾಡುವಂಥದ್ದನ್ನು, ದ್ವೇಷಿಸುವಂಥದ್ದನ್ನು ನಾವು ಕಾಣ್ತೇವೆ. ಮುಂದಿನ ಪ್ರಶ್ನೆ, ಏಸು ಎಂದಾದರೂ ಭೂಮಿಗೆ ಹಿಂತಿರುಗುವನು? 100%. ಯೇಸು ಸ್ವಾಮಿ ಖಂಡಿತವಾಗಿ ಮತ್ತೊಮ್ಮೆ ಬಂದೇ ಬರುತ್ತಾನೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ಮೊದಲ 3-4 ವಚನಗಳನ್ನು ನೋಡಬೇಕಾದ್ರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೇನು. ನಾನು ಹೋಗಿ ಅಲ್ಲಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ ಪುನಃ ಬಂದು ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಯಾಕೆಂದರೆ ನಾನಿರುವಂಥ ಸ್ಥಳದಲ್ಲಿಯೇ ನೀವು ಸಹ ಇರಬೇಕೆಂದು. ಈ ವಾಕ್ಯ ಬಹಳ ಸುಂದರವಾದಂಥ ವಾಕ್ಯ. ಶಿಷ್ಯರು ತತ್ತರವಾದಾಗ, ಅವರಿಗೆ ಏನು ಭರವಸೆ ಇಲ್ಲದೆ ಇರಬೇಕಾದ್ರೆ ಸ್ವಾಮಿ ವಾಕ್ಯವನ್ನು ಹೇಳ್ತಾನೆ. ಅಲ್ಲಿಗೆ ದೇವರು ಖಂಡಿತವಾಗಿ, ಅಂದರೆ ಯೇಸು ಸ್ವಾಮಿ ಪುನಃ ಈ ಲೋಕಕ್ಕೆ ಬರುವಂಥದ್ದು ಖಚಿತ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 9, 10, 11ನೇ ವಚನ, ಆ ಒಂದು ಭಾಗವನ್ನು ಓದ್ಕೊಂಡು ಬರಬೇಕಾದ್ರೆ, ಆ ಬಿಳಿ ವಸ್ತ್ರವನ್ನು ಧರಿಸಿದಂತಹ ಆ ದೇವದೂತರು ಹೇಳುವಂಥದ್ದು ನಾವು ಕೇಳ್ತೇವೆ. ನೀವು ಹೇಗೆ ಯೇಸುಸ್ವಾಮಿ ಆಕಾಶಕ್ಕೆ ಹೊಯ್ಯಲ್ಪಡುವುದನ್ನು ನೀವು ಕಾಣ್ತಿರೋ, ಅದೇ ರೀತಿಯಲ್ಲಿ ಇಳಿದು ಬರುವುದನ್ನು ಸಹ ನೀವು ಕಾಣ್ತೀರಾ. ಸೊ ಅಲ್ಲಿಗೆ ಅದು ಖಚಿತವಾಗಿರುವಂತಹ ಮಾತು. ಯೇಸುಸ್ವಾಮಿ ತಿರುಗಿ ಬಂದೇ ಬರುತ್ತಾನೆ. ಮುಂದಿನ ಪ್ರಶ್ನೆ, ಸ್ವಾಮಿ ನಿಜವಾಗ್ಲೂ ಬರ್ತಾರೆ, ಆದರೆ ಯಾವಾಗ ಬರ್ತಾರೆ? ಎಲ್ಲರಿಗಿರುವಂಥ ಪ್ರಶ್ನೆ ಇದು. ಈ ಪ್ರಶ್ನೆಯನ್ನು ನಾವು ನೋಡಬೇಕಾದ್ರೆ ಒಂದು ಒಳ್ಳೆಯ ಉಪಮೆಯ ಬಳಸಿರುವಂಥದ್ದು ಸುವಾರ್ಥ ವೇದ ಭಾಗಗಳಲ್ಲಿ. ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯವನ್ನು ನಾವು ನೋಡ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ಉತ್ತಮವಾದ ಉಪಮೇಯವನ್ನು ಬಳಸಿ ಇಲ್ಲಿ ಬರೆಯಲಾಗ್ತದೆ. ನಾವು ಈ 24ನೇ ಅಧ್ಯಾಯ 33, 34, 35ನೇ ವಚನವನ್ನು ನಾವು ನೋಡಬೇಕಾದ್ರೆ ಇಲ್ಲೆಲ್ಲವೂ ಸಹ ಇರುವಂಥದ್ದು ಆ ದಿನವು ಹತ್ತಿರವಾಗಿ ಬರುತ್ತದೆ, ಅದು 100% ಬರುವಂಥದ್ದು. ಅದೇ ರೀತಿಯಲ್ಲಿ 36, 37, 38, 39ನೇ ವಚನವನ್ನು ನಾವು ನೋಡಿಕೊಳ್ಬೇಕಾದ್ರೆ ಆತನು ಬರುತ್ತಾನೆ, ಬರುವಂಥ ಸಂಗತಿ ಯಾರಿಗೂ ಸಹ ತಿಳಿದಿಲ್ಲ. ಇಲ್ಲಿ ನೋಡಿ 36ನೇ ವಚನವನ್ನು ನಾನು ನಿಮಗೆ ಓದಲಿಕ್ಕೆ ಇಷ್ಟಪಡ್ತೇನೆ. ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ನೋಬಡಿ ನೋಸ್. ಪರಲೋಕದಲ್ಲಿರುವಂಥ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳು ನೋಹನ ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನ ಬಡ್ಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ. ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಅಂದರೆ ಒಬ್ಬ ಕಳ್ಳನು ಬರುವಂಥ ರೀತಿಯಲ್ಲಿ ಯೇಸುಸ್ವಾಮಿ ಬರ್ತಾನೆ, ದೇವರು ಪುನಃ ಬರ್ತಾನೆ ಅನ್ನುವಂಥದ್ದು. ಆದರೆ ಯಾವಾಗ ಬರ್ತಾನೆ ತಂದೆಯೊಬ್ಬನಿಗೆ ಮಾತ್ರವೇ ತಿಳಿದಿದೆ. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲದೆ ಇದ್ರೂ ನಾವು ಸಿದ್ಧರಾಗಿರಬೇಕು. ಇವಾಗ ಇಷ್ಟೆಲ್ಲ ಹೇಳಿರಲ್ಲ ನೀವು, ಅಂತ್ಯ ಯಾವಾಗ ಆಗ್ಬೋದು ಅಥವಾ ಹೇಗಾಗ್ಬೋದು ಅಂತ ಹೇಳಿದ್ರಿ, ಮತ್ತೆ ಪುನರುತ್ಥಾನದ ಬಗ್ಗೆ ಮಾತಾಡಿದ್ರಿ, ಸ್ವಾಮಿಯ ಬರೋಣ, ಎರಡನೇ ಬರೋಣ, ಇದ್ರೆಲ್ಲದಕ್ಕೂ ಒಂದು ಕ್ರಮ ಇದೆಯಾ? ಅಂದರೆ ಇಲ್ಲಿ ತನಕ ನಾವೇನು ಮಾತಾಡಿದೀವಿ ಅದನ್ನ ಒಂದು ಸ್ವಲ್ಪ ಆರ್ಡರಲ್ಲಿ ಹಾಕಬೇಕಾದ್ರೆ, ಅಂದರೆ ಅನೇಕ ವಿಷಯಗಳನ್ನು ಮಾತನಾಡಿದ್ದೇವೆ. ಸೊ ಒಂದು ಕ್ರಮದಲ್ಲಿ ಹಾಕಬೇಕಾದ್ರೆ ನೋಡಿ, ಮೊದಲನೇದಾಗಿ ಈ ಲೋಕವನ್ನು ನಾವು ಬಿಟ್ಟು ಹೋದ ನಂತರ ಸ್ವಾಮಿಯನ್ನು ನಂಬಿದರೆ ಪರಲೋಕದಲ್ಲಿರ್ತೇವೆ.
ಯೇಸುಸ್ವಾಮಿಯನ್ನು ನಂಬಿಲ್ಲ ಅಂದರೆ ನಾವು ನರಕದಲ್ಲಿ ಇರ್ತೇವೆ. ಎರಡನೇದಾಗಿ ಯೇಸುಸ್ವಾಮಿ ಪುನಃ ತಿರುಗಿ ಈ ಲೋಕಕ್ಕೆ ಬರುತ್ತಾನೆ. ಮೂರನೆಯದಾಗಿ ಈ ಲೋಕಕ್ಕೆ ಬಂದ ನಂತರ ಸತ್ತವರು ಪುನರುತ್ಥಾನವನ್ನು ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಅವರು ಪುನರುತ್ಥಾನ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೂ ನಾಲ್ಕನೆಯದಾಗಿ ಎಲ್ಲ ಜನರಿಗೂ ನ್ಯಾಯ ತೀರ್ಪು ಆಗುವಂಥದ್ದನ್ನು ನಾವು ಕಾಣ್ತೇವೆ. ಎಲ್ಲರಿಗೂ ನ್ಯಾಯ ತೀರ್ಪು ಆಗಿ ಅವರವರ ಕೃತ್ಯಗಳ ಪ್ರಕಾರ ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲಿ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೂ ಮುಂದಿನದಾಗಿ ಈ ಒಂದು ಭೂಮಿ ಆಕಾಶಗಳು ನಾಶವಾಗುವಂಥದ್ದನ್ನು ನಾವು ಕಾಣ್ತೇವೆ. ಈ ಭೂಮಿ ಆಕಾಶ ನಾಶವಾದ ನಂತರ ದೇವರು ಪುನಃ ನೂತನ ಭೂಮಿ ಆಕಾಶಗಳನ್ನು ನಿರ್ಮಿಸುವಂಥದ್ದನ್ನು ನಾವು ದೇವರ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಈ ನೂತನ ಭೂಮಿ ಆಕಾಶಗಳು ಉಂಟು ಮಾಡಿದ ನಂತರ ದೇವರನ್ನು ನಂಬಿದಂಥವರು, ದೇವರ ಜೊತೆಗೆ ಇರುವಂಥವರು, ದೇವರನ್ನು ಒಬ್ಬನೇ ರಕ್ಷಕನಾಗಿ ಅಂಗೀಕಾರ ಮಾಡಿದಂಥವರು ಆತನೊಂದಿಗೆ ನಿರಂತರವಾಗಿ ಅನ್ಯೋನ್ಯತೆಯಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಇದು ಒಂದು ಸಣ್ಣ ಕ್ರಮವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಈಗ ನೀವೊಂದು ಪದ ಉಪಯೋಗ ಮಾಡಿ, ನಿರಂತರ ಅನ್ಯೋನ್ಯತೆಯಲ್ಲಿ ದೇವರಲ್ಲಿ ಇರಬೇಕಾದರೆ ಅಂತ್ಯವು ಆದ ಮೇಲೆ, ಜಗತ್ತಿನ ಅಂತ್ಯ ಆದ ಮೇಲೆ ನಾವೇನು ಮಾಡಬೇಕು? ಎಕ್ಸಾಮ್ಸ್ ಆಮೇಲೆ, ರಿಸಲ್ಟ್ಸ್ ಆಮೇಲೆ, ಅದಕ್ಕೆ ಪ್ರಿಪ್ರೇಷನ್ ಇವಾಗಲೇ, ಅದಕ್ಕೆ ಸಿದ್ಧತೆ ಇವಾಗಲೇ. ನಾವು ಬದುಕಿರಬೇಕಾದ್ರೇ ಸತ್ತ ನಂತರ ಏನಾಗ್ತೀವಿ ಅನ್ನೋದಕ್ಕೆ ನಾವು ಸಿದ್ಧರಾಗಬೇಕು. ಅನೇಕ ಬಾರಿ ಈ ಒಂದು ಸಂಗತಿಯನ್ನು ನಾವು ಮರೆತು ಹೋಗ್ತೇವೆ. ಯಾವಾಗಲೂ ನೆನಪಿಟ್ಕೊಳ್ಳಿ, ನೀವು ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾನೆ, ನಿಮಗೋಸ್ಕರ ಉದ್ದೇಶವನ್ನು ಇಟ್ಟಿದ್ದಾನೆ. ಪಾಪಗಳ ಮೂಲಕ ನಾವು ದೇವರಿಂದ ದೂರ ಹೋಗ್ತೇವೆ, ಆದರೆ ಅದರಿಂದ ತಿರುಗಿ ದೇವರೆಡೆಗೆ ಬರಬೇಕು. ಯಾಕೆಂದರೆ ನಮಗೆ ನಿತ್ಯ ಜೀವ ಬೇಕು. ಅದಿಲ್ಲ ಅಂದರೆ ನಮ್ಮ ಜೀವಿತ ಸಂಪೂರ್ಣವಾಗಿ ನಶ್ವರವಾಗಿ ಹೋಗಿಬಿಡ್ತದೆ. ನಮ್ಮ ಪಾಪಗಳಿಂದ ತಿರುಗಿಕೊಂಡು ದೇವರ ಕಡೆಗೆ ಬರುವುದೇ ಆದರೆ ಆತ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದೇ ಅದೇ ಕಾರಣ. ಏನಂತೆ, ನಾವುಗಳು ನಿತ್ಯ ಜೀವ ಹೊಂದಬೇಕು, ಒಬ್ಬರಾದರೂ ನಾಶವಾಗಬಾರದು. ಸೊ ಅಲ್ಲಿಗೆ ದೇವರು ನಮ್ಮನ್ನು ಕ್ಷಮಿಸಿ ಪರಿಶುದ್ಧರನ್ನಾಗಿಯೋ ನಿರ್ದೋಷಿಗಳನ್ನಾಗಿಯೋ ನಮ್ಮನ್ನು ಮಾಡಿ ದೇವರ ಮುಂದೆ ನಿಲ್ಲಿಸಿ ನಮ್ಮನ್ನು ದೇವರೊಟ್ಟಿಗೆ ಸಂಧಾನ ಮಾಡುವಾತನಾಗಿರ್ತಾನೆ. ಅಲ್ಲಿಗೆ ನಾನು ಈ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ. ಆ ಪ್ರಾರ್ಥನೆಯನ್ನು ನೀವು ನನ್ನೊಟ್ಟಿಗೆ ಮಾಡುವಾಗ ದೇವರು ನಮ್ಮ ಜೀವಿತಗಳನ್ನು ಪರಿವರ್ತನೆ ಮಾಡಿ ಆತನ ಎಡೆಗೆ ಹೋಗುವುದಕ್ಕೆ ಸಹಾಯ ಮಾಡುತ್ತಾನೆ. ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮನ್ನು ಕಾಯುವಾತನೇ, ನಿನ್ನಿಂದ ದೂರ ಉಳಿದಾಗಿಯೂ ನಮ್ಮನ್ನು ಕ್ಷಮಿಸಿ ನಿನ್ನ ಮಕ್ಕಳನ್ನಾಗಿ ಅಂಗೀಕಾರ ಮಾಡಿದ್ದಿ. ಈ ಸಮಯದಲ್ಲಿ ನಾನು ಮಾಡಿರುವಂಥ ತಪ್ಪುಗಳನ್ನು ನಿನ್ನ ಮುಂದೆ ಆರಿಕೆ ಮಾಡುತ್ತೇನೆ. ನನ್ನನ್ನು ಕ್ಷಮಿಸು. ನಿನ್ನನ್ನೇ ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುತ್ತೇನೆ. ಸ್ವಾಮಿ, ನನ್ನನ್ನ ನಿನ್ನ ಮಗನಾಗಿ ಮಗಳಾಗಿ ಅಂಗೀಕಾರ ಮಾಡು ಸ್ವಾಮಿ. ನೀನಿಲ್ಲದ ಹೊರತು ನಿತ್ಯ ನರಳಾಟದಲ್ಲಿ ಬದುಕುವುದಕ್ಕೆ ನನಗೆ ಇಷ್ಟವಿಲ್ಲ. ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಸಮಯವನ್ನು ಕಳೆಯಬೇಕು. ಹಾಗೆ ಇರುವುದಕ್ಕೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಆಮೆನ್. ನಿಮ್ಮ ಎಲ್ಲ ಉತ್ತರಗಳಿಗಾಗಿ ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತೇನೆ, ಈ ಸಂಚಿಕೆಯಲ್ಲೂ ಕೂಡ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸಂಚಿಕೆಯಲ್ಲಿ ಜಗತ್ತಿನ ಅಂತ್ಯ ಅಥವಾ ಲೋಕದ ಅಂತ್ಯದ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಲೋಕದ ಅಂತ್ಯ ಬಂದಾಗ ನಾವೇನಾಗಬಹುದು, ನಾವೆಲ್ಲಿ ಹೋಗಬಹುದು ಎಂಬುದು ನಮಗೆ ಈ ಜಗತ್ತಿನ ನಮ್ಮ ಕಾಲಾವಧಿಯಲ್ಲಿ ಅದು ತೀರ್ಪುಗೊಳ್ಳುತ್ತದೆ. ನಿಮ್ಮ ಆಯ್ಕೆ ಏನಾಗಿರಬಹುದು, ನೀವು ಹೇಗೆ ಜೀವನವನ್ನು ನಡೆಸಬೇಕು ಎಂದು ನೀವೇ ಆಯ್ಕೆ ಮಾಡಿಕೊಳ್ಳಿ. ಪ್ರತಿ ವಾರ ನಮ್ಮ ಸಂಚಿಕೆಯನ್ನು ನೀವು ವೀಕ್ಷಿಸುವುದಕ್ಕಾಗಿ ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ. ಇಂದಿನ ನಮ್ಮ ಕಾರ್ಯಕ್ರಮ ಜಗತ್ತಿನ ಅಂತ್ಯ. ಇದೇ ರೀತಿ ಮುಂದಿನ ವಾರವೂ ನಾವು ಹೊಸ ವಿಷಯದ ಕುರಿತು ಚರ್ಚಿಸುತ್ತೇವೆ. ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು. ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ನಿಮಗೆ ಪ್ರಸ್ತುತಪಡಿಸುತ್ತಿದೆ. ಧನ್ಯವಾದಗಳು. ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ಸಂಖ್ಯೆ 9902606453.
ನಮ್ಮ ಇಮೇಲ್ ID info@fibaonline.org. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.